ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲ್ದಿರಾಮ್ ಸ್ಟೈಲಲ್ಲಿ, ಬೇಕ್ರಿ ಸ್ಟೈಲಲ್ಲಿ ಮೂಂಗ್ ದಾಲ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ತಂದು ತಿನ್ನೋದಕ್ಕಿಂತ ನೀವೆಲ್ಲ ಬೇಕ್ರಿಯಲ್ಲಿ ತಗೊಂಡು ತಿಂತೀರಾ, ಹಲ್ದಿರಾಮ್ ಮೂಂಗ್ ದಾಲ್ ಅಂತ ಎಲ್ಲ ತಿಂತೀರಲ್ವ. ಇವತ್ತು ನಾನು ಅದೇ ಸ್ಟೈಲಲ್ಲಿ, ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ತಾ ಇದ್ದೀನಿ. ತುಂಬ ಬೇಗ ಆಗುತ್ತೆ ಮತ್ತು ಕೇವಲ ಒಂದು 5 ನಿಮಿಷ ಸಾಕು ಇದು ಮಾಡಲಿಕ್ಕೆ. 1 ಕಪ್ಪಷ್ಟು ಹೆಸರು ಬೇಳೆನ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಈಗ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಪಾತ್ರೆಯಲ್ಲಿ. ಸೊ ಹಾಕೊಂಡು ಇದನ್ನು ನಾನು ಒಂದು 2ರಿಂದ 3 ತಾಸು ಇದನ್ನು ನೆನೆಸ್ಬೇಕಾಗತ್ತೆ ಇದನ್ನು. ಹಾಗಾಗಿ ಏನು ಮಾಡಬೇಕಂದ್ರೆ, ಮೊದಲು ನಾನು ಇದನ್ನು ಚೆನ್ನಾಗಿ ಒಂದು 4ರಿಂದ 5 ಟೈಮ್ ನೀರು ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ನೋಡಿ ಈ ರೀತಿಯಾಗಿ ನೀಟಾಗಿರಬೇಕು, ಎಲ್ಲ ಡಸ್ಟ್ ಎಲ್ಲ ಹೋಗಿ ಕ್ಲೀನಾಗಿ ತೊಳ್ಕೊಂಡು ಇದನ್ನು ನೀರು ಹಾಕಿಬಿಟ್ಟು ಒಂದು 2ರಿಂದ 3 ತಾಸು ಇದನ್ನು ನೆನೆಯಲಿಕ್ಕೆ ಬಿಟ್ಬಿಡೋಣ. ನಾನೀಗ ಇದನ್ನು ಮುಚ್ಚಿಟ್ಬಿಡ್ತೀನಿ. ಸೊ ಈಗ ಒಂದು 2ರಿಂದ 3 ತಾಸು ನಂತರ ನಾನು ಇರೋ ನೀರೆಲ್ಲ ತೆಗೆದ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ನೀರಿನಂಶ ಇರಬಾರ್ದು, ನೀಟಾಗಿ ಎಲ್ಲ ನೀರು ಸೋಸ್ಕೋಬೇಕು. ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ನೋಡಿ ಈ ರೀತಿಯಾಗಿ ನೆನೆದಿರಬೇಕು. ನೆನೆಸಿರ್ತೀವಿ ಆದರೆ ನೀರಿನಂಶ ಇದ್ದೇ ಇರುತ್ತೆ ನಾವು ನೀರೆಲ್ಲ ತೆಗೆದ್ರೆ. ಹಾಗಾಗಿ ಇದನ್ನೇನು ಮಾಡ್ತಾ ಇದ್ದೀನಿ, ಒಂದು ಕಾಟನ್ ಬಟ್ಟೆಯಲ್ಲಿ ನಾನು ಈ ರೀತಿಯಾಗಿ ಹಾಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಒಂದು 5-10 ನಿಮಿಷ ನೀಟಾಗಿ ಎಲ್ಲ ಡ್ರೈ ಮಾಡ್ಕೋಬೇಕು. ಇದನ್ನು ಬಿಸಿಲಿಗೆಲ್ಲ ಒಣಗಿಸ್ಲಿಕ್ಕೆ ಹೋಗಬಾರ್ದು. ಮನೆಯಲ್ಲೇ ಒಂದು ಕಾಟನ್ ಬಟ್ಟೆಯಲ್ಲಿ ಈ ಥರ ಹಾಕ್ಕೊಂಡು ನೀಟಾಗಿ ಈ ಥರ ನಾನು ತೋರಿಸಿದ ರೀತಿಯಲ್ಲಿ ಮಾಡಿಕೊಂಡ್ರೆ ಎಲ್ಲೂ ಫೇಲ್ ಆಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ, ಹೀರ್ಕೊಳ್ಳುತ್ತೆ ಬಟ್ಟೆ. ಸೊ ಡ್ರೈ ಆಗುತ್ತೆ. ಈಗ ನಾನೆಲ್ಲ ಈ ರೀತಿಯಾಗಿ ಮಾಡಿಕೊಂಡು ಸ್ವಲ್ಪ ಎಲ್ಲ ಡ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಏನು ಮಾಡ್ತೀನಿ ಅಂದರೆ, ಇಲ್ಲಿ ನಾನು ಒಂದು ಕಡಾಯಿಯಲ್ಲಿ ಎಣ್ಣೆನ ಹಾಕಿ ಇಟ್ಟಿದ್ದೀನಿ. ಆ ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಡ್ತೀನಿ. ಸೊ ಎಣ್ಣೆ ಬಿಸಿ ಆಗೋ ತನಕ ಕೂಡ ನೀವು ಟೈಮ್ ಇದ್ದರೆ ಇನ್ನೂ ಸ್ವಲ್ಪ ನೀಟಾಗಿ ರಬ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಡ್ರೈ ಇರಬೇಕು. ಯಾಕಂದರೆ ನಾವು ಎಣ್ಣೆಲಿ ಹಾಕ್ತೀವಿ, ನೀರಿನ ಅಂಶ ಇದ್ದರೆ ಏನಾಗುತ್ತೆ, ಸಿಡಿದು ಬಿಡುತ್ತೆ. ಹಾಗಾಗಿ ನೀಟಾಗಿ ಎಲ್ಲ ಫುಲ್ ಡ್ರೈ ಆಗಬೇಕು. ಈಗ ಇಲ್ಲಿ ಒಂದು ದೊಡ್ಡ ಜರಡಿ ಸಹಾಯದಿಂದ ನಾನು ಯಾವ ರೀತಿ ಫ್ರೈ ಮಾಡಬೇಕು ಅನ್ನೋದು ಕೂಡ ಇದೇ ವಿಧಾನದಲ್ಲಿ ಮಾಡ್ಕೊಳ್ಳಿ. ಡೈರೆಕ್ಟ್ ನೀವು ಎಣ್ಣೆಲಿ ಹಾಕಿಬಿಟ್ರೆ ಏನಾಗುತ್ತೆ, ನೀವು ಒನ್ ಟೈಮ್ ತೆಗಿತೀರ, ಇನ್ನೊಂದು ಸಲ ತೆಗಿಬೇಕಾದ್ರೆ ಅವೆಲ್ಲ ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ತೋರಿಸಿದ ರೀತಿಯಲ್ಲಿ ಮಾಡಿ. ಈ ಟಿಪ್ಸನ್ನು ಕೂಡ ಫಾಲೋ ಮಾಡಿ, ತುಂಬ ಸರಳವಾಗಿ ಮಾಡ್ಬೋದು. ಎಲ್ಲ ಈಕ್ವಲ್ ಆಗಿ ಫ್ರೈ ಆಗ್ತವೆ. ಯಾವುದು ಸ್ವಲ್ಪ ಜಾಸ್ತಿ ಫ್ರೈ ಕಡಿಮೆ ಫ್ರೈ ಅಂತ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಈ ರೀತಿಯಾಗಿ ಹಾಕ್ಕೊಂಡು ನೋಡಿ, ಹೈ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು, ಲೋ ಫ್ಲೇಮಲ್ಲೆಲ್ಲ ಇಡಕ್ಕೆ ಹೋಗಬಾರ್ದು. ತಾನೇ ನೋಡಿ ಪರ್ಫೆಕ್ಟಾಗಿ ಬಂದಿದೆ. ಈ ರೀತಿಯಾಗಿ ಮಾಡ್ಕೊತಾ ಇದ್ದೀನಿ, ನೋಡಿದ್ರಲ್ಲ. ನಂತರ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ತೋರಿಸಿದ್ನಲ್ಲ ಅದೇ ರೀತಿಯಾಗಿ ಉಳಿದಿರೋವಂಥದ್ದನ್ನು ಹಾಕ್ಕೊಂಡು ಸೇಮ್ ಅದೇ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಒಟ್ಟು ನಾನಿಲ್ಲಿ 3 ಸಾರಿ ನಾನು ಸ್ವಲ್ಪನೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಳಿ. ಏನಾದರೂ ಚಟ್ಪಟ ತಿನ್ನಬೇಕು ಅಂದರೆ, ಹೆಲ್ದಿಯಾಗಿ ತಿನ್ನಬೇಕು ಅಂದರೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ಇದು ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ. ನೀವು ಪ್ಯಾಕೆಟಲ್ಲಿ ತೊಗೊಂಡು ತಿಂತೀರಾ, ಅದರಲ್ಲಿ ಎಷ್ಟು ಪ್ರಮಾಣದಲ್ಲಿರುತ್ತೆ, ಎಷ್ಟೆಲ್ಲ ದುಡ್ಡು ಕೊಟ್ಟು ತೊಗೊಳ್ತೀರಾ ಅಲ್ವಾ. ಹಾಗಾಗಿ ತುಂಬ ಕಡಿಮೆ ಸಮಯದಲ್ಲಿ ಮತ್ತು ಆರೋಗ್ಯಕರವಾಗಿ ಮನೆಯಲ್ಲೇ ಇರುವಂಥ, ನೀವು ಯೂಸ್ ಮಾಡೋವಂಥ ಎಣ್ಣೆಯಲ್ಲಿ ನೀವು ಫ್ರೈ ಮಾಡಿ ತಿನ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಚಾಟ್ ಮಸಾಲ ಆಗಲಿ ಯಾವುದೇ ಮಸಾಲೆ ಯೂಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್. ಹಾಗೆ ಅರಿಶಿಣ ಹಾಕ್ಕೊತಾ ಇದ್ದೀನಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿಣ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ. ಮತ್ತು ಸ್ವಲ್ಪ ಡೈಜೆಷನಿಗೆ ನಾನು ಯಾವಾಗಲೂ ಹೇಳ್ತೀನಲ್ವ, ಇಂಗು ತುಂಬ ಒಳ್ಳೆಯದು, ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಸೊ ಹಾಕ್ಕೊಂಡು ಒಂದು ಸ್ಪೂನಿಂದ ಈ ರೀತಿ ಕಲಿಸ್ಕೊಂಡ್ರೆ ಆಯಿತು. ಯಾವುದೇ ಚಾಟ್ ಮಸಾಲ ಬೇಡ, ಏನು ಬೇಡ, ಇಷ್ಟೇ ಸಾಕು. ಇದೆಲ್ಲ ಮನೆಯಲ್ಲಿ ಇದ್ದೇ ಇರುತ್ತೆ ಈ ಎಲ್ಲ ಸಾಮಗ್ರಿಗಳು. ಹಾಗಾಗಿ ನೀವು ಮಿಸ್ ಮಾಡದೆ ಈ ರೀತಿಯಾಗಿ ಮೂಂಗ್ ದಾಲ್ ರೆಸಿಪಿನ ಮಾಡ್ತೀರಲ್ವ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡೋದನ್ನು ಮರಿಬೇಡಿ. ಈ ಹೋಮ್ ಮೇಡ್ ಮೂಂಗ್ ದಾಲ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.